ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳವು ಅದ್ಭುತ ಯಶಸ್ಸನ್ನ ಕಂಡಿದ್ದು ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ ಅಂತ ಅಂದಾಜಿಸಲಾಗಿದೆ. ಈ ಮೂಲಕ ನಂಬಿಕೆ ಮತ್ತು ಆರ್ಥಿಕತೆ ಹೇಗೆ ಪರಸ್ಪರ ಬೆಸೆದುಕೊಂಡಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಸ್ಥಳೀಯ ವ್ಯವಹಾರಗಳಿಗೆ ಭಾರೀ ಉತ್ತೇಜನ ನೀಡುವ ಮೂಲಕ ಮಹಾಕುಂಭಮೇಳವು ಭಾರತದ ಅತಿ ದೊಡ್ಡ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ವರದಿಯ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಲಿನ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿಯೂ ವ್ಯಾಪಾರ ವಹಿವಾಟಿನಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದೆ. ಅಯೋಧ್ಯ, ವಾರಣಾಸಿ ಮುಂತಾದ ಧಾರ್ಮಿಕ ಕೇಂದ್ರಗಳಲ್ಲಿಯೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿದ ಪರಿಣಾಮ ಸ್ಥಳೀಯ ಆರ್ಥಿಕತೆ ಬಲಗೊಂಡಿದೆ ಅಂತ ಹೇಳಬಹುದು. ಏನೋ ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮವಾದಂತಹ ಮಹಾಕುಂಭಮೇಳವು ವ್ಯಾಪಾರ ಮತ್ತು ಆರ್ಥಿಕತೆಯಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಈ ಬಾರಿ ಕುಂಭಮೇಳದಲ್ಲಿ 3 ಲಕ್ಷ ಕೋಟಿ ಅಂದ್ರೆ 360 ಬಿಲಿಯನ್ಗೂ ಅಧಿಕ ಮೊತ್ತದ ವಹಿವಾಟು ನಡೆದಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಈ ಮೂಲಕ ಭಾರತದ ಅತಿ ದೊಡ್ಡ ಆರ್ಥಿಕ ಘಟನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಈ ಕಾರ್ಯಕ್ರಮ ನಂಬಿಕೆ ಮತ್ತು ಆರ್ಥಿಕತೆಯ ನಡುವಿನ ಬಲವಾದ ಸಂಬಂಧವನ್ನ ಪ್ರತಿಬಿಂಬಿಸುತ್ತದೆ ಅಂತ CAITನ ಪ್ರಧಾನ ಕಾರ್ಯದರ್ಶಿ ಮತ್ತು ಸಂಸದರಾದ ಪ್ರವೀಣ್ ಖಂಡೇವಾಲಾ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಂದು ಆರಂಭವಾದಂತಹ ಮಹಾಕುಂಭಮೇಳ ಫೆಬ್ರವರಿ 26ರವರೆಗೆ ನಡೆಯಲಿದೆ. ಆರಂಭದಲ್ಲಿ ಮಹಾಕುಂಭಮೇಳಕ್ಕೆ 40 ಕೋಟಿ ಭಕ್ತರು ಆಗಮಿಸುವ ನಿರೀಕ್ಷೆ ಇತ್ತು. ಆದರೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ನಡೆಯಬಹುದಂತ ಅಂದಾಜಿಸಲಾಗಿತ್ತು. ಆದರೆ ದೇಶದಾದ್ಯಂತ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದ ಉತ್ಸವ ವ್ಯಕ್ತವಾಗಿದ್ದು ಒಟ್ಟು ವ್ಯವಹಾರವು 3 ಲಕ್ಷ ಕೋಟಿ ರೂಪಾಯಿಗಳನ್ನ ಮೀರಿದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಮಹಾಕುಂಭಮೇಳಕ್ಕೆ 60 ಕೋಟಿಗೂ ಹೆಚ್ಚು ಭಕ್ತರು ಆಗಮಿಸಿದ್ದು ಪ್ರವಾಸೋದ್ಯಮ, ಹೋಟೆಲ್ಗಳು, ವಸತಿ ಸೇವೆಗಳು, ಆಹಾರ ಪಾನೀಯ ಉದ್ಯಮ, ಸಾರಿಗೆ, ಲಾಜಿಸ್ಟಿಕ್, ಪೂಜಾ ಸಾಮಗ್ರಿಗಳು, ಧಾರ್ಮಿಕ ಉಡುಪುಗಳು, ಕರಕೌಶಲ್ಯ ವಸ್ತುಗಳು, ಆರೋಗ್ಯ ರಕ್ಷಣೆ, ಕ್ಷೇಮ ಸೇವೆಗಳು, ಮಾಧ್ಯಮ, ಜಾಹೀರಾತು, ಮನೋರಂಜನಾ ಉದ್ಯಮ, ಸ್ಮಾರ್ಟ್ ತಂತ್ರಜ್ಞಾನ, CCTV, ದೂರ ಸಂಪರ್ಕ ಮತ್ತು AI ಆಧಾರಿತ ಸೇವೆಗಳು ಸೇರಿದಂತೆ ಹಲವಾರು ವ್ಯಾಪಾರ ಕ್ಷೇತ್ರಗಳಿಗೂ ಕೂಡ ಭಾರಿ ಆರ್ಥಿಕ ಉತ್ತೇಜನ ದೊರೆತಿದೆ. ಇದರ ಜೊತೆಗೇನೆ ಮಹಾಕುಂಭಮೇಳದ ಪ್ರಭಾವವು ಪ್ರಯಾಗ್ರಾಜ್ಗೆ ಮಾತ್ರವಾಗಿ ಸೀಮಿತವಾಗಿಲ್ಲ. ಸುತ್ತಮುತ್ತಲಿನ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ನಗರಗಳು ಮತ್ತು ಪಟ್ಟಣಗಳಲ್ಲಿಯೂ ಕೂಡ ವ್ಯವಹಾರದಲ್ಲಿ ಗಮನಾರ್ಹ ಏರಿಕೆ ಕಂಡು ಬಂದಿದೆ. ಅಲ್ಲದೆ ಅಯೋಧ್ಯ, ವಾರಣಾಸಿ ಅಂತ ಮುಂತಾದ ಧಾರ್ಮಿಕ ಸ್ಥಳಗಳಲ್ಲಿ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿರುವುದರಿಂದ ಅಲ್ಲಿನ ಸ್ಥಳೀಯ ಆರ್ಥಿಕತೆಯೂ ಕೂಡ ಉತ್ತೇಜನ ದೊರೆತಿದೆ. ಮಹಾಕುಂಭಮೇಳದ ಯಶಸ್ವಿಗೆ ಉತ್ತರ ಪ್ರದೇಶ ಸರ್ಕಾರವು 7,500 ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆಯನ್ನ ಮಾಡಿತ್ತು. ರಸ್ತೆಗಳು, ಫ್ಲೈಓವರ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣ ಮತ್ತು ಸುಧಾರಣೆಗಾಗಿ ಈ ಹಣವನ್ನ ಬಳಸಲಾಗಿತ್ತು. ಈ ಮೂಲಕ ಪ್ರಯಾಗ್ರಾಜ್ನಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಕೂಡ ಸಂಚಾರ ಮತ್ತು ನಾಗರಿಕ ಸೌಲಭ್ಯಗಳನ್ನು ಸುಧಾರಿಸಲಾಗಿತ್ತು. ಹಾಗಾಗಿ ಯಾರೆಲ್ಲರೂ ಗಂಗೆಯಲ್ಲಿ ಮಿಂದೆದ್ರೆ ಪಾಪ ಪರಿಹಾರ ಆಗುತ್ತಾ, ಗಂಗೆಯಲ್ಲಿ ಮಿಂದೆದ್ರೆ ಬಡತನ ದೂರ ಆಗುತ್ತಾ ಅನ್ನೋ ಅನೇಕ ಜನರು ಭಾರತದಲ್ಲಿ ಇದ್ದಾರೆ. अरे भाई गंगा में डुबकी लेने से गरीबी दूर होती क्या? आपको खाना मिलता पेट को. ಅಂಥವರಿಗೆ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಗಂಗೆಯಲ್ಲಿ ಮಿಂದೆದ್ರೆ ಪಾಪ ಪರಿಹಾರ ಆಗುತ್ತೋ ಇಲ್ವೋ, ಬಡತನ ಪರಿಹಾರ ಆಗುತ್ತೋ ಇಲ್ವೋ, ಆದರೆ ಕುಂಭಮೇಳದಿಂದ ಅಂತೂ ಭಾರತದ ಆರ್ಥಿಕತೆಗೆ ಮತ್ತು ಉತ್ತರ ಪ್ರದೇಶದ ಆರ್ಥಿಕತೆಗೆ ಸಾಕಷ್ಟು ಬೂಸ್ಟ್ ಸಿಕ್ಕಿರೋದಂತೂ ಸತ್ಯ. ಅದಕ್ಕಾಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.